ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪಾರಂಪರಿಕ ಕಟ್ಟಡಕ್ಕೆ ಧಕ್ಕೆಯಾಗದ ರೀತಿ ಕೆಲಸ ಮಾಡುತ್ತೇವೆ. ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ನಿಜಲಿಂಗಪ್ಪನವರ ಮನೆಯನ್ನ ಮೂಲ ರೂಪದಲ್ಲಿ ಯಾವುದೇ ಬದಲಾವಣೆ ಮಾಡದೆ ನವೀಕರಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ವೆಂಕಟೇಶ್ ಶುಕ್ರವಾರ ತಿಳಿಸಿದ್ದಾರೆ. ಈ ಯೋಜನೆಗೆ ರಾಜ್ಯ ಪುರಾತತ್ವ ಇಲಾಖೆಯ ಸಹಕಾರ ಮತ್ತು ತಾಂತ್ರಿಕ ಸಲಹೆ ಪಡೆಯಲಾಗಿದೆ. ನಿರ್ಮಿತಿ ಕೇಂದ್ರವು 1.20 ಕೋಟಿ ರು ವೆಚ್ಚದ ವಿಸ್ತೃತ ಯೋಜನಾ ವರದಿಯನ್ನ ಸಿದ್ಧಪಡಿಸಿದೆ ಎಂದು ತಿಳಿಸಿದ್ದಾರೆ. ಇದನ್ನು ಯಥಾವತ್ತಾಗಿ ಯಾವುದೇ ಥರದ ಒಂದು ಸಣ್ಣ ಬದಲಾವಣೆ ಕೂಡ ಮಾಡಿದೆ. ಮೊದಲು ಏನಿತ್ತು ಬಿಲ್ಡಿಂಗ್ ಅದೇ ರೀತಿ ರೆಸ್ಟೋರೇಷನನ್ನು ಮಾಡಿ ಉಳಿಸ್ಕೋಬೇಕು ಮತ್ತು ಅದೇ ರೀತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ಟೇಟ್ ಆರ್ಕಿಯಾಲಜಿ ಅವರ ಸಪೋರ್ಟ್ ತೊಗೊಂಡು ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಮತ್ತು ಏನು ಮಾಡಬೇಕು ಅಂತೇಳಿ ಡಿಸ್ಕಷನ್ ಮಾಡಿ ಎಸ್ಟಿಮೇಟ್ ಮಾಡೋರಿಗೆ ಸ್ವಲ್ಪ ತಡ ಆಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಹಕಾರ ತಗೊಂಡು ನಿರ್ಮಿತಿ ಕೇಂದ್ರ ಮತ್ತು ಅವರು ಜಂಟಿಯಾಗಿ ಅದನ್ನು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮಾಡಲಿಕ್ಕೆ ಕೆಲಸನ ಈಗಾಗಲೇ ಕಾಮಗಾರಿ ಶುರು ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಎಸ್ಟಿಮೇಟನ್ನು ಕೂಡ ಮಾಡಿದ್ದಾರೆ. ಡೀಟೇಲ್ ಎಸ್ಟಿಮೇಟು ಸುಮಾರು 1 ಕೋಟಿ ಚಿಲ್ಲರೆ ರೆಸ್ಟೋರೇಷನ್ ಮಾತ್ರ. ಬಿಲ್ಡಿಂಗ್ ರೆಸ್ಟೋರೇಷನ್ ಮೂಲ ಹೇಗಿತ್ತು ಹಾಗೆ ಅದನ್ನು ಉಳಿಸ್ಕೊಂಡು ಅದರ ರೀಪ್ಲಾಸ್ಟಿಂಗ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು ಮತ್ತು ಮೇಲೆ ರೂಫ್ ಇರ್ಬೋದು ಅದನ್ನು